ಗುಡ್ ಮಾರ್ನಿಂಗ್ ಮಿಸ್ಟ್ರಿ. ತಗೋಳೋ, ನಾನು ನಿನ್ಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಡು. ನಾನು ಇಷ್ಟು ಪ್ರೀತಿಯಿಂದ ತಂದಿದ್ದೀನಿ, ಕೈಯಲ್ಲಿ ತಗೊಳಲ್ವಾ? ಯಾಕೆ ಎದ್ದೋಗ್ತಿದ್ಯಾ? ಕಾಫಿ ಕುಡಿ. ಅಮ್ಮ ತಾಯಿ, ನೀನು ಸಾಕು, ನಿನ್ನ ಸೇವೆನೂ ಸಾಕು. ನಾನು ಕೇಳಿದ್ನ ನಿನಗೆ ಬೆಡ್ ಕಾಫಿ ತಂದು ಕೊಡು ಅಂತ. ಹೋಗ್ಲಿ, ನೋಡಿದ್ಯಾ ನಾನು ಯಾವತ್ತಾದ್ರೂ ಬೆಡ್ ಕಾಫಿ ಕುಡಿಯೋದನ್ನ? ನಾನು ಯಾವಾಗಲೂ ಕಾಫಿ ಫ್ರೆಶ್ ಮಾಡಿಬಿಟ್ಟೆ ಕುಡಿಯೋದು. ಅಷ್ಟೆಲ್ಲ ತಣ್ಣಗಾಗಿರುತ್ತೆ. ನಕ್ಷತ್ರ, ನಾನಿವತ್ತು ಕಾಫಿ ಕುಡಿಯೋ ಮೂಡಲ್ಲಿ ಇಲ್ಲ. ನಾನು ಗ್ರೀನ್ ಟೀ ಕುಡಿಬೇಕು ಅನ್ನಿಸ್ತೆ, ಗ್ರೀನ್ ಟೀ ಕುಡಿತೀನಿ. ಹೋಗು. ಮಿಸ್ಟ್ರಿ, ಒಂದು ನಿಮಿಷ. ಆ ಕಾಫಿ ಬಿಟ್ಟಾಕೋ, ನಾನು ನಿನ್ನ ಹತ್ರ ಏನೋ ಕೇಳಬೇಕು. ಏನು? ಅದೇ ಕಣೋ, ನಾನೊಂದು ಕತೆ ಬರೀತಿದ್ದೀನಲ್ವಾ, ಅದಕ್ಕೆ ನೀನು ನನಗೆ ನಿನ್ನ ಕತೆ ಒಂದು ದೊಡ್ಡ ನಮಸ್ಕಾರ ಮಾಡೈತಿ, ಬಿಟ್ಬಿಡು ನನ್ನ. ಮಿಸ್ಟ್ರಿ ಅಲ್ಲಿ ಪೂರ್ತಿಯಾಗಿ ಕೇಳಿಸ್ಕೋ. ನನಗೆ ನಿನ್ನಿಂದ ಒಂದು ಸಹಾಯ ಬೇಕು. ಸಹಾಯನಾ? ನೀನೇ ಅಲ್ವಾ ನನ್ನ ಕತೆ ಓದ್ಬಿಟ್ಟು ನಗಾಡಿ ಡಬ್ಬಾ ಥರ ಇದೆ, ಏನಾದರೂ ಬರೆಯೋದಾದ್ರೆ ಎಲ್ಲರ ಲೈಫಲ್ಲೂ ನಡೆಯುತ್ತಲ್ವಾ, ಆ ಥರ ಬರಿ ಅಂದಿದ್ದು. ಅದಕ್ಕೆ ನಾನೊಂದು ಲವ್ ಸ್ಟೋರಿ ಬರೀತಿದ್ದೀನಿ. ಹೀರೋಗೆ ಹೀರೋಯಿನ್ ಮೇಲೆ ಲವ್ ಆಗೋ ತನಕ ಬರೆದಿದ್ದೀನಿ, ಆದರೆ ಕತೆ ಮುಂದಕ್ಕೆ ಹೋಗ್ತಿಲ್ಲ. ಅವನು ತುಂಬ ಸ್ಲೋ. ಅವರಿಬ್ಬರ ಮಧ್ಯೆ ಏನಾದರೂ ಕಿಚಿ ಕಿಚಿ ಆಗೋ ಥರ ಏನು ಮಾಡಬೇಕು? ಕಿಚಿ ಕಿಚಿನ ಏನಾಗಂದ್ರೆ, ಅದೇ ಕಣೋ, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನು ಏನೋ ಹೋಗೋ, ನಿನ್ಗಷ್ಟು ಗೊತ್ತಾಗಲ್ವಾ? ಗೊತ್ತಿಲ್ಲ, ಅದಕ್ಕೆ ತಾನೇ ಕೇಳ್ತಾ ಇರೋದು. ಕಿಚ್ ಕಿಚ್ ಕಣೋ. ಕಿಚ್ ಕಿಚ್ ಅಂದ್ರೆ ಗಾಡ್ ನಕ್ಷತ್ರ, ನುಲಿಬೇಡ, ನೋಡಕ್ಕಾಗ್ತಾ ಇಲ್ಲ. ಅದಾಗಲ್ಲ ಮಿಸ್ಟ್ರಿ. ಈಗ ಇಬ್ಬರಲ್ಲೊಬ್ಬರಿಗೆ ಲವ್ ಆಗಿರುತ್ತೆ, ಅದನ್ನ ಇನ್ನೊಬ್ಬರಿಗೆ ಹೇಗೆ ಅರ್ಥ ಮಾಡಿಸ್ಬೋದು? ಒಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ. ತುಂಬಾ ಇರಿಟೇಟ್ ಮಾಡ್ತಾ ಇದೆಯಾ ನಕ್ಷತ್ರ ನಿಮಗೆ? ಪ್ಲೀಸ್, ಇಂಥದನ್ನೆಲ್ಲ ನಾನು ಎಂಟರ್ಟೈನ್ ಮಾಡ್ತೀನಿ ಅಂತ ಅನ್ಕೊಂಬೇಡ, ನಾನು ಮಾಡಲ್ಲ. ಅಂದರೆ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಹೋಗಿ ಯಾವುದಾದ್ರೂ ಕಾದಂಬರಿ ಓದು, ಇಲ್ಲ ಮೂವಿ ನೋಡು, ನನ್ನ ತಲೆ ತಿನ್ಬೇಡ. ಹೋಗೋ, ಒಂದು ಹೆಲ್ಪ್ ಮಾಡೋ ಅಂದರೆ ಆಗಲ್ಲ ಅಂತಾನೆ. ಹೋಗು. ಬೆಳಗ್ಗೆ ಇರಿಟೇಟ್ ಮಾಡ್ತಾರೆ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಅಲ್ಲಮ್ಮ, ಈ ತುಕಾರಾಮ್ ಮನೆ ಕಳ್ಕೊಂಡು ಬೀದಿಗೆ ಬಂದ್ರೆ ಅದರಿಂದ ನಮ್ಗೇನು ಸಿಗುತ್ತೆ? ನನಗೆ ಪ್ಲಾನ್ ಅರ್ಥನೇ ಆಗ್ತಿಲ್ಲ. ದಟ್ಸ್ ಓಕೆ, ಎಲ್ಲಾನು ನಿಂಗೆ ಅರ್ಥ ಆಗ್ಬೇಕು ಅಂತ ಏನಿಲ್ಲ. ನಿನ್ ಕೆಲ್ಸ ಈ ಅಮ್ಮ ಹೇಳ್ದಷ್ಟು ಮಾಡೋದಷ್ಟೇ. ಆದ್ರೆ ಅಮ್ಮ, ಕೆಲ್ಸ ಆಗ್ಬೇಕು ಅಂದೆ. ಓಕೆಮ್ಮ. ನನ್ನ ಮುಂದಿನ ಆಟಕ್ಕೆ ದಾಳ ರೆಡಿ ಮಾಡ್ತಿದ್ದೀನಿ. ಎಲ್ರು ನಂಗೆ ಎಲ್ಲಿ ಬೇಕೋ ಅಲ್ಲಿರ್ಬೇಕು. ನಾನ್ ಎಂಟ್ರಿ ಆದೆ ಅಂದ್ರೆ ಎಲ್ಲ ರುಸ್ರು ಕಟ್ಟಿರುತ್ತೆ. ಸರಿಮ್ಮ. ಅಕ್ಕ, ನಿಮ್ಮಿಬ್ಬರನ್ನು ನಂಬ್ಕೊಂಡು ನಾನೊಂದು ಕೆಲಸ ಮಾಡಕ್ಕೆ ಹೊಟ್ಟಿದ್ದೀನಿ. ನನ್ನ ಗಂಡ ನನ್ಗೆ ಒಲಿಬೇಕು ಅಂದರೆ ನಿಮ್ಮ ಸಹಾಯ ಬೇಕೇ ಬೇಕು. ವಾಟ್? ಗಂಡ ಒಲಿ ಏನೋ? ಮೈ ಗಂಡ, ಹಸ್ಬೆಂಡ್, ಭೂಪತಿ ಹಸ್ಬೆಂಡ್. ಲವ್ ಫಾಲಿಂಗ್, ಯು ಹೆಲ್ಪ್, ಅಕ್ಕ ಹೆಲ್ಪ್ ನೀಡ್. ಯು ಹೆಲ್ಪ್ ರೈಟ್?
Yeah, of course. We will help. No worry. ದೆನ್ ಪ್ಲಾನ್ ಗಿವ್ ಬೆಸ್ಟ್ ಪ್ಲಾನ್. ನಕ್ಷತ್ರ ನಿನಗೆ ಪ್ಲಾನ್ ಕೊಟ್ಟು ಅವ್ಳ ಬ್ರೈನು ಖಾಲಿ ಆಗಿರಬೇಕು. ಅವ್ರ ಐಡಿಯಾ ಖಾಲಿ ಆಗಿದ್ರೆ ಏನಂತೆ, ನಿಮ್ಮ ಬ್ರೈನ್ ಯೂಸ್ ಮಾಡಿ ಒಂದೊಳ್ಳೆ ಪ್ಲಾನ್ ಕೊಡಿ ಅಕ್ಕ. ನಕ್ಷತ್ರ ನನಗೂ ಏನೂ ಹೊಳಿತಾ ಇಲ್ಲ. ಈಗ ಆ ದೇವರೇ ನಿನ್ನನ್ನು ಕಾಪಾಡಬೇಕು. ದೇವ್ರಾ, ಒಳ್ಳೆ ಪಾಯಿಂಟ್ ಅಕ್ಕ. ಒಳ್ಳೆ ಐಡಿಯಾ ಕೊಟ್ರಿ. ನಾನೇನು ಐಡಿಯಾ ಕೊಟ್ಟೆ ಹೇಳ್ತೀನಿ. ನಮ್ಮ ಮನೇಲಿ ಪ್ರಿಂಟರ್ ಇದೆ ಅಲ್ವಾ? ಪ್ರಿಂಟ್ರಾ? ರೀಡಿಂಗ್ ರೂಮಲ್ಲಿದೆ. ಸರಿ, ಹಾಗಾದ್ರೆ ಅಲ್ಲಿಗೆ ಹೋಗೋಣ. ಒಂದು 10 ನಿಮಿಷ ಸೆಟಪ್ ಎಲ್ಲ ರೆಡಿ ಆಗುತ್ತೆ, ಆಮೇಲೆ ನೋಡಿ. ನಡಿ ಶರ್ಲಿ, ಕಮ್. ಸಾಕು ಪುಟ್ಟ, ನಾ ಕೂತ್ಕೊಳ್ತೀನಿ. ಇವಾಗ ನಮಗೆ ನೋವು ಹೇಗಿದೆ? ನೀವಿಷ್ಟು ಆರಾಮಾಗಿ ನಡೀತಿದ್ದೀರಾ ಅಂದರೆ ಆಲ್ಮೋಸ್ಟ್ ರಿಕವರ್ ಆಗಿದ್ದೀರಾ ಅಂತಲ್ವಾ? ಸದ್ಯ ಹೇಗೋ ಗುಣ ಆಗಿದೆ, ಸುಧಾರಿಸ್ಕೊಂಡಿದ್ದೀನಿ. ಈಗ ನೀನು ನನ್ನ ಕೈ ಹಿಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಗೋಡೆಗಳನ್ನ ಹಿಡ್ಕೊಂಡು ನಡಿಬಹುದು. ಥ್ಯಾಂಕ್ ಗಾಡ್, ಫೈನಲಿ ರಿಕವರ್ ಆದ್ರಲ್ಲ, ಟೆನ್ಷನ್ ತಪ್ಪಿತು. ಅಯ್ಯೋ ನನ್ನ ಬಂಗಾರ, ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀನಿ. ನಾನು ಬೇಗ ಗುಣ ಆಗಬೇಕು ಅಂತ ಇಷ್ಟೊಂದು ಕಾಯ್ತಾ ಇದೆಯಾ? ಏನು ಪ್ರೀತಿ, ನೀನು ಬೇಗ ಹುಷಾರಾದರೆ ನಾನು ನನ್ನ ದಾರಿ ನೋಡ್ಕೋಬೋದು, ನನ್ನ ಮನೆಗೆ ನಾನು ಹೋಗ್ಬೋದು. ಯಾವ ಮನೆ ಪುಟ್ಟ? ಏನಿಲ್ಲ, ನೀವು ಹುಷಾರಾದರೆ ನನಗಷ್ಟೇ ಸಾಕು. ಇಲ್ಲ ನೋಡಿ, ಯಾರು ಬಂದಿದ್ದಾರೆ? ಮ್ಯಾಮ್, ನಿಮ್ ಓಲ್ಡ್ ಫ್ರೆಂಡ್ಸ್ ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ರು. ಆಮೇಲೆ ಹೊರಗಡೆ ಎಲ್ಲಾದ್ರೂ ಸಿಗೋಣ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೊರಗಡೆ ಎಲ್ಲ ಯಾಕೆ, ನಮ್ ಮ್ಯಾಮ್ ಮನೆಗೆ ಬನ್ನಿ, ಅಲ್ಲೇ ಮೀಟ್ ಮಾಡ್ಬೋದು ಅಂತ ಇಲ್ಲೇ ಕರ್ಕೊಂಡ್ ಬಂದೆ. ಹ್ಯಾಪಿನಾ ಮ್ಯಾಮ್? ಹಾಯ್ ಶ್ವೇತಾ. ಲಾಂಗ್ ಗ್ಯಾಪ್ ನೋ ಸಿ ಅಲ್ವಾ, ಅದಕ್ಕೆ ಎಲ್ಲಾರನ್ನೂ ಒಂದೇ ಸಲ ಗುಡ್ಡ ಹಾಕೊಂಡು ಕರ್ಕೊಂಡ್ ಬಂದಿದ್ದೀನಿ, ನಿಮಗ್ ಸರ್ಪ್ರೈಸ್ ಇರ್ಲಿ ಅಂತ. ಸಿ ಗರ್ಲ್ಸ್, ನಿಮ್ಮನ್ನ ನೋಡಿದ ಖುಷಿಗೆ ಮ್ಯಾಮ್ ಮಾತಾಡ್ತಿಲ್ಲ, ಹಾಗೆ ಸ್ಟಿಲ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೋ ಸ್ವೀಟ್ ಅಲ್ವಾ? ಏನ್ ಶ್ವೇತಾ ಹೀಗಾಗಿದ್ಯಾ? ವೆಯ್ಟ್ ಲಾಸಾ? ಎಸ್ ಎಸ್, ಫುಲ್ ಆನ್ ಡಯಟ್. 3 ಹೊತ್ತು ಅನ್ನ ಸಾಂಬಾರ್ ಬಿಟ್ರೆ ಬೇರೆ ಏನು ತಿನ್ನಲ್ಲ. ಪಿಜ್ಜಾ ಬರ್ಗರ್ ಅಂತೂ ಮುಟ್ಟೋದೇ ಇಲ್ಲ, ಅದಕ್ಕೆ ಫುಲ್ ಹಿಡಿದೋಗ್ಬಿಟ್ಟಿದ್ದಾರೆ. ಶ್ವೇತಾ, ನಿಮ್ಮ ಫ್ರೆಂಡ್ಸ್ನ ನಿಂತ್ಕೊಂಡೆ ಮಾತಾಡಿಸ್ತಿದ್ಯಲ್ಲಮ್ಮ, ಕೂತ್ಕೊಳಕ್ ಹೇಳು. ಬನ್ನಿ, ಇವ್ರು ಶ್ವೇತಾರಮ್ಮ. ಹಾಯ್ ಆಂಟಿ. ನಮಸ್ತೆ, ಕೂತ್ಕೊಳ್ರಮ್ಮ. ಬನ್ನಿ. ಸೃಷ್ಟಿ, ಶ್ವೇತಾ ಫ್ರೆಂಡ್ಸ್ ಬಂದಿದ್ದಾರೆ, ನಿಂಬೆ ಹಣ್ಣಿನ ಪಾನಕ ಮಾಡು. ನಕ್ಷತ್ರ, ನೀವು ಹೋಗಿ. ನಕ್ಷತ್ರ, ಸರಿ, ಹುಷಾರು. ನಕ್ಷತ್ರ, ನಕ್ಷತ್ರ. ಮಿಸ್ಟ್ರಿ, ನೀನ್ ಒಳಗಡೆನೇ ಇದೆಯಾ? ನನಗೆ ಗೊತ್ತಾಗಿಲ್ಲ ಕಣ, ಯಾರು ಇಲ್ಲ ಅಂತ ಲಾಕ್ ಮಾಡ್ಬಿಟ್ಟೆ. ಇವಾಗ ಮಾತಾಡೋದು ನಿಲ್ಸಿ ಬಾಗಿಲು ತೆಗಿತ್ಯಾ? ಬಾಗ್ಲಾಕ್ ಹಾಕ್ಬೇಕು. ಅದೇನು ಕಾರು ಅಂತ ಮಾತಾಡ್ತಿದ್ರಲ್ಲ, ಏನದು? ಅದೇನಿಲ್ಲ, ನಳಿನಿ ಹೊಸ ಕಾರ್ ತಗೊಂಡಿದ್ಲು, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಏನು ಆಚೆ ನಿಂತಿದ್ಯಲ್ಲ ಆ ಕಾರ? ಓ ಮೈ ಗಾಡ್, ನಳಿನಿ ನೀನ್ ಕಾರ್ ಪರ್ಚೇಸ್ ಮಾಡ್ದ? ವಾವ್, ನೋಡಿ ಮ್ಯಾಮ್, ಕಾರ್ ತಗೊಂಡಿದ್ದಾರೆ ನಳಿನಿ. ಮೊನ್ನೆ ನನ್ನ ಹತ್ರ ಪಾಕೆಟ್ ಮನಿ ತಗೊಳ್ತಿದ್ದೆ, ದುಡ್ಡು ಕೇಳ್ತಿದ್ದೆ. ಕಾರ್ ತಗೊಳಕ್ಕೆ ನನ್ನ ಹತ್ರ ದುಡ್ಡು ಎಲ್ಲಿಂದ ಬಂತು? ಅದು ಶ್ವೇತಾ, ಇವಳು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಳೆ. ಏನಿಲ್ಲ ಶ್ವೇತಾ, ತುಂಬ ಟೈಮ್ ಆದ್ಮೇಲೆ ಸಿಕ್ಕಿದ್ಯಾ.
ಈಗ ಬಿಸ್ನೆಸ್ ಕಥೆ ಎಲ್ಲ ಯಾಕೆ? ಅಯ್ಯೋ ಇರ್ಲಿ ಹೇಳು. ನಮ್ಮ ಮ್ಯಾಮ್ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದುಡ್ಡು ಮಾಡ್ಕೊಂಡ್ಲಿ. ಅವ್ರ ಕಷ್ಟ ನೋಡಕ್ ಆಗ್ತಿಲ್ಲ. ಅದೆಲ್ಲ ಸೀಕ್ರೆಟ್ ಕಂಡ್ರೆ ಈ ಥರ ಎಲ್ಲರ ಮುಂದೆ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಏನಾಯ್ತು? ಇಲ್ಲಿರೋರೆಲ್ಲ ನಮ್ಮೋರೇ ತಾನೆ, ನಿಜ ಹೇಳು. ನನ್ನ ಹತ್ರ ಅಷ್ಟೊಂದು ದುಡ್ಡು ಹೇಗೆ ಬಂತು? ನೀನು ನಂಬ್ತೀನಿ ಅಂದರೆ ಹೇಳ್ತೀನಿ. ನಂಬೋದು ಬಿಡೋದಲ್ಲ ಆಮೇಲೆ, ಮೊದಲು ನೀನು ಹೇಳು. ಓಕೆ, ನಂಗೊಬ್ರು ಪಾರ್ಟಿ ಗೊತ್ತು. ಐ ಮೀನ್ ಒಬ್ಬ ಪರ್ಸನ್. ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ದುಡ್ಡು ಅಂದರೆ ಬರೀ ದುಡ್ಡಲ್ಲ, ಬ್ಲ್ಯಾಕ್ ಮನಿ. ಗೌರ್ಮೆಂಟಿಗೆ ಯಾಮಾರಿಸಿ ಇಟ್ಕೊಂಡಿರೋ ದುಡ್ಡು. ಸೊ ಅದರಿಂದ ನನಗೇನು ಸಿಕ್ತು? ನಾವು ಅವ್ರಿಗೆ ವೈಟ್ ಮನಿ ಕೊಟ್ಟರೆ ಅವ್ರು ಅದಕ್ಕೆ 3ರಷ್ಟು ಬ್ಲ್ಯಾಕ್ ಮನಿ ನಮಗೆ ಕೊಡ್ತಾರೆ. ವಾಟ್? 3ರಷ್ಟು? ಎಸ್, ನಾವು ಕೊಡೋ ದುಡ್ಡಿಗೆ 3ರಷ್ಟು ಬ್ಲ್ಯಾಕ್ ಮನಿ ಕೊಡ್ತಾರೆ. ನಾನು ಅದರಿಂದನೇ ಮನೆ, ಕಾರು ಎಲ್ಲ ಪರ್ಚೇಸ್ ಮಾಡಿರೋದು. ಅಂದ್ರೆ ನೀನ್ ಹೇಳ್ತಿರೋದು ನಾವೊಂದು 1000 ಕೊಟ್ರೆ ಅವ್ರು 3000 ಕೊಡ್ತಾರಾ? 1-2 ಸಾವಿರಕ್ಕೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಅವ್ರೇನು ದಿನಸಿ ಅಂಗಡಿ ಇಟ್ಟಿದ್ದಾರಾ? ಮತ್ತೆ ಇನ್ನೆಷ್ಟು ಕೊಡ್ಬೇಕು? ಒಂದು 10,000? ಬಿ ಸೀರಿಯಸ್ ಮಿಲಿ, ಇದೊಂದು ಹೈ ಲೆವೆಲ್ ಬಿಸ್ನೆಸ್. ಮಿನಿಮಮ್ ಅಂದರೆ 50 ಲಕ್ಷ ಬೇಕು. ಅಲ್ಲ, ನನ್ನ ಹತ್ರ 50 ಲಕ್ಷ ಹೇಗೆ ಬಂತು? ಶ್ವೇತಾ, ಅದ್ರ ಬಗ್ಗೆ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಇಷ್ಟು ಹೇಳಿದ್ದೆ ಜಾಸ್ತಿ. ಇದನ್ನು ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ನಾನು ನಂಬಿ ದುಡ್ಡು ಹಾಕಿದ್ದಕ್ಕೆ ನನಗೆ ಕೋಟಿಗಟ್ಟಲೆ ವಾಪಸ್ ಬಂದಿದೆ. ಇವತ್ತು ನಾನು ಹೀಗಿದ್ದೀನಿ. ಸರಿ ಆಯಿತು, ನಾವೇನು ಹೊರಡ್ತೀವಿ. ಜಸ್ಟ್ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ನೋಡಿದ್ದಾಯ್ತಲ್ಲ. ಓ, ನನಗೂ ತುಂಬಾ ಶೆಕೆ ಆಗ್ತಿದೆ. ಲೆಟ್ಸ್ ಲೀವ್. ಎಲ್ಲ ಇಲ್ಲಿದೆ ಅಧಿಕ ಪ್ರಸಂಗ. ನಾವೆಲ್ಲ ಕಾಫಿ ಶಾಪಲ್ಲಿ ಮೀಟ್ ಆಗ್ತೀವಿ ಅಂತ ಹೇಳಿದ್ವಿ. ಇವಳು ಕೇಳಲಿಲ್ಲ, ಇಲ್ಲಿ ಕರ್ಕೊ ಬಂದ್ಬಿಟ್ಲು. ಸಾರಿ. ಸರಿ ಶ್ವೇತಾ, ಓಕೆ ಬಾಯ್. ನೈಸ್ ಮೀಟಿಂಗ್ ಯು. ಅವಾಗ ಬರ್ತಾರಿ. ಓಕೆನಾ? ಬಾಯ್.